ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಅದು ಮಂಗಳೂರು. ಅವತ್ತು ನವೆಂಬರ್ 19, 2022 ಸಂಜೆ ಟೈಮಲ್ಲಿ ಒಂದು ಆಟೋ ಹತ್ಕೊಂಡು ಒಬ್ಬ ಹುಡುಗ ಕೈಯಲ್ಲಿ ಒಂದು ಚೀಲ ಇಟ್ಕೊಂಡು ಹೊರಡ್ತಾನೆ. ಆಟೋ ಮಂಗಳೂರಿನ ದಾರಿಯಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಒಂದು ರಸ್ತೆ ಹಂಪ್ ಬಂದಿದ್ದಕ್ಕೆ ಆಟೋ ಡ್ರೈವರ್ ಬ್ರೇಕ್ ಹಾಕ್ತಾನೆ. ಆ ಆಟೋ ಡ್ರೈವರ್ ಹಾಕಿದ ಬ್ರೇಕ್ಗೆ ಆ ಆಟೋ ಜೋರಾಗಿ ಕುಲ್ಕುತ್ತೆ. ಆಗ ಆಟೋ ಒಳಗಿದ್ದ ಪ್ಯಾಸೆಂಜರ್ ಹುಡುಗನ ಕೈಲಿದ್ದ ಬ್ಯಾಗ್ ಆಟೋದ ಒಳಗೆ ಜೋರಾಗಿ ಎತ್ತಿ ಹೊಡೆಯುತ್ತೆ. ಸಡನ್ಲಿ ಆಟೋ ಬ್ಲಾಸ್ಟ್. ಆ ರಸ್ತೆ ಮಾಮೂಲಿಯಂತೆ ಜನಸಂದಣಿಯಿಂದ ತುಂಬಿತ್ತು. ಆ ಆಟೋ ಬ್ಲಾಸ್ಟ್ ಆದ ತಕ್ಷಣ ರಸ್ತೆಯಲ್ಲಿದ್ದ ಜನ ದಿಗ್ಭ್ರಾಂತರಾಗ್ತಾರೆ. ನೋಡ್ತಿದ್ದಂತೆ ಹೊಗೆ ತುಂಬಿಕೊಳ್ಳುತ್ತೆ. ಜನ ಎಲ್ಲ ಏನಾಯ್ತು ಅಂತ ಗಮನಿಸುವಷ್ಟರಲ್ಲಿ ಅವರಿಗೆಲ್ಲ ಭಯ ಆವರಿಸಿ ದೂರ ಸರಿದು ನಿಲ್ತಾರೆ. ಪ್ರಾರಂಭದಲ್ಲಿ ಜನ ಅನ್ಕೋತಾರೆ ಆಟೋದ ಟೈರ್ ಬ್ಲಾಸ್ಟ್ ಆಗಿರಬಹುದು ಅಂತ. ಆದರೆ ಅಲ್ಲಿ ಕಥೆನೇ ಬೇರೆ ಆಗಿತ್ತು. ಆಟೋ ಒಳಗಡೆ ಇದ್ದಂತಹ ಆ ಪ್ಯಾಸೆಂಜರ್ ಹುಡುಗ ಮತ್ತೆ ಆಟೋದ ಡ್ರೈವರ್ ಇಬ್ರು ಒಂದು ಆಂಬುಲೆನ್ಸ್ ಬುಕ್ ಮಾಡಿ ಹತ್ತಿರದ ಒಂದು ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗುತ್ತೆ. ಅವರಿಗೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿರುತ್ತವೆ. ಆ ಒಂದು ಜಾಗಕ್ಕೆ ಮಂಗಳೂರಿನ ಪೊಲೀಸ್ ಟೀಮ್ ಬರುತ್ತೆ. ಬಂದು ಅಲ್ಲಿಯ ಸ್ಥಳ ಮಹಜರು ಮಾಡಿ ಕೆಲವಷ್ಟು ದಾಖಲೆಗಳನ್ನ, ಕೆಲವಷ್ಟು ಅಂಶಗಳನ್ನ ಅಲ್ಲಿ ಗಮನಿಸ್ತಾರೆ. ಆಗ ಗೊತ್ತಾಗೋ ವಿಷಯ ಏನು ಅಂದ್ರೆ, ಅದೊಂದು ಸೆಮಿ ಬಾಂಬ್ ಬ್ಲಾಸ್ಟ್. ಬಾಂಬ್ ಇದ್ದಿದ್ದು ಒಂದು ಕುಕ್ಕರ್ನಲ್ಲಿ. ಆ ಘಟನೆಯನ್ನ ನೀವು ಈ ಮುಂಚೆ ಕೇಳಿರ್ತೀರ, ಜೊತೆಗೆ ಮೋಸ್ಟ್ಲಿ ಮರೆತು ಇರ್ತೀರ. ಆದರೆ ಈಗ ಯಾಕೆ ಈ ವಿಚಾರ ಅಂದ್ರೆ, ಮತ್ತೆ ಮುನ್ನೆಲೆಗೆ ಈ ವಿಚಾರ ಬಂದಿರೋದಕ್ಕೆ ಕಾರಣ, ಅವತ್ತು ಆ ಬಾಂಬ್ ಬ್ಲಾಸ್ಟ್ ನಲ್ಲಿ ಸಿಕ್ಕಂತಹ ಪ್ಯಾಸೆಂಜರ್ ರೂಪದ ಟೆರರಿಸ್ಟ್, ಅವನಿಗೆ ಶಿಕ್ಷೆ ಪ್ರಕಟ ಆಗಿದೆ. ಏನಿದು ಸೆಮಿ ಬಾಂಬ್ ಬ್ಲಾಸ್ಟ್ ಅಂತ ನೀವು ಕೇಳಬಹುದು. ಏನಿದು ಕುಕ್ಕರ್ ಬಾಂಬ್? ಯಾರ ಆ ಹುಡುಗ? ಅವನು ಯಾಕೆ ಅಲ್ಲಿಗೆ ಬಂದ? ಯಾಕೆ ಆಟೋ ಹತ್ಕೊಂಡು ಹೋಗ್ತಾ ಇದ್ದ? ಆ ಆಟೋ ಹೋಗ್ತಾ ಇದ್ದಾಗ ಬ್ಲಾಸ್ಟ್ ಯಾಕೆ ಆಯಿತು? ಈ ರೀತಿಯ ಎಲ್ಲ ತನಿಖೆಗಳನ್ನು ಅವತ್ತು ಅಲ್ಲಿನ ಪೊಲೀಸರು ನಡೆಸ್ತಾರೆ. ಇಡೀ ಕರ್ನಾಟಕ ಆ ಘಟನೆಯಿಂದ ಭಯಭೀತಗೊಂಡಿತ್ತು. ಆ ಪ್ಯಾಸೆಂಜರ್ ರೂಪದಲ್ಲಿದ್ದಂತಹ ಟೆರರಿಸ್ಟ್ನ ಹೆಸರು ಶಾರಿಕ್. ಅವನಿಗೆ ಅವತ್ತಿಗೆ 23ರಿಂದ 24 ವರ್ಷ ವಯಸ್ಸು. ಇಂದಿಗೆ ಆ ಘಟನೆ ನಡೆದು ಬರೋಬ್ಬರಿ 4 ವರ್ಷಗಳ ಹತ್ತತ್ರ ಆಗಿದೆ. ನಿನ್ನೆ ಮೊನ್ನೆ ಅವನಿಗೆ ಶಿಕ್ಷೆ ಪ್ರಕಟ ಆಗಿದೆ. 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು ಒಂದಷ್ಟು ಸಾವಿರಗಳ ದಂಡ. ಮೋಸ್ಟ್ಲಿ ನಮ್ಮಲ್ಲಿ ಒಂದು ಕೊಲೆ ಮಾಡಿದವನಿಗೆ ಇದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡಲಾಗುತ್ತೆ. ಆದರೆ ಒಂದು ಬಾಂಬ್ ಬ್ಲಾಸ್ಟ್ನಲ್ಲಿ ಭಾಗಿಯಾದಂತಹ 23-24 ವರ್ಷದ ಹುಡುಗನಿಗೆ ಕೇವಲ 10 ವರ್ಷಗಳ ಶಿಕ್ಷೆಯನ್ನು ಕೊಡಲಾಗಿದೆ. ನಿಜವಾಗಿಯೂ ನಾವು ಭಯ ಪಡಬೇಕಾಗಿರೋದು ಈ ಒಂದು ಕಾರಣಕ್ಕೆ. ಯಾಕಂದರೆ ಈ ಒಂದು ಘಟನೆಯಲ್ಲಿ ಸಿಕ್ಕಿ ಬಿದ್ದಂತಹ ಶಾರಿಕ್ ಅನ್ನುವಂತಹ ಹುಡುಗ ಏನಿದಾನಲ್ಲ, 2020ರಿಂದನೂ ಕೂಡ ಇದೇ ರೀತಿಯ ಉಗ್ರಗಾಮಿ ಕೃತ್ಯಗಳಲ್ಲಿ ಭಾಗವಹಿಸ್ತಿದ್ದಾನೆ ಅಂತ ಅವನ ಟ್ರ್ಯಾಕ್ ರೆಕಾರ್ಡ್ ಹೇಳುತ್ತೆ. ಅವನೊಬ್ಬ ಆ್ಯಂಟಿ ಇಂಡಿಯನ್. ಅದ್ರ ಜೊತೆಗೆ ಅವನು ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಹಿಂದೂ ಹೆಸರನ್ನು ಇಟ್ಕೊಂಡು ಹಿಂದೂ ವೇಷಧಾರಿಯಾಗಿ ಹಲವಾರು ಹಿಂದೂ ಹಬ್ಬಗಳಲ್ಲಿ ಕೈಗೆ ದಾರವನ್ನು ಕಟ್ಟಿಕೊಂಡು ಹಣೆಗೆ ತಿಲಕವನ್ನು ಇಟ್ಕೊಂಡು ಕುಣಿಯುವಂತಹ ವಿಡಿಯೋಗಳು ಲಭ್ಯವಾಗಿರುತ್ತೆ. ಇದು ಯಾವ ಕಾರಣಕ್ಕೆ ಅಂದರೆ, ಮುಂದೆ ಎಂದಾದರೂ ಒಂದಿನ ಅವನು ಬಾಂಬ್ ಬ್ಲಾಸ್ಟ್ನಲ್ಲಿ ತಗಲಾಕೊಂಡ್ರೆ ಅವನ ಐಡೆಂಟಿಟಿ ಒಬ್ಬ ಹಿಂದೂ ಆಗಿರಬೇಕು ಅಂತ. ಇದರಿಂದ ಮುಸಲ್ಮಾನರ ಹಣೆಪಟ್ಟಿ ಇದೆಯಲ್ಲ, ದೇಶದ್ರೋಹಿಗಳೆಲ್ಲ ಯಾಕೆ ಮುಸಲ್ಮಾನರೇ ಆಗಿರ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಸೊ ಆ ಒಂದು ಹಣೆಪಟ್ಟಿಯನ್ನು ಹಿಂದೂಗಳ ಮೇಲೆ ತಿರುಗಿಸಬೇಕು ಅನ್ನುವಂಥದ್ದು ಈ ಒಂದು ಷಡ್ಯಂತರದ ಭಾಗವಾಗಿತ್ತು. ಇವನು ಯಾರದೋ ಜ್ಞಾನದ ಆಧಾರವಾಗಿ ಈ ಒಂದು ಕೃತ್ಯಗಳನ್ನು ಮಾಡೋದಕ್ಕೆ ಪ್ರೀ ಪ್ಲ್ಯಾನ್ಡ್ ಆಗಿ ಇದ್ದ. ಈ ಒಂದು ತನಿಖೆಯಲ್ಲಿ ಬೆಳಕಿಗೆ ಬರುವಂತಹ ಇನ್ನೊಂದು ವಿಚಾರ ಅಂದರೆ, ಇವನು ಶಿವಮೊಗ್ಗದವನು. ಈ ಹಿಂದೆ ಶಿವಮೊಗ್ಗದಲ್ಲಿ ಒಂದು ನದಿಯ ತೀರದಲ್ಲಿ ಇದೇ ರೀತಿಯ ಹಲವಾರು ಬಾಂಬ್ ಬ್ಲಾಸ್ಟ್ ಮಾದರಿಗಳನ್ನು ಎಕ್ಸ್ಪೆರಿಮೆಂಟಲ್ ಆಗಿ ಟ್ರೈ ಮಾಡಿರ್ತಾನೆ ಅಂತ. ಆದರೆ ಯಾವುದೋ ಒಂದು ದೊಡ್ಡ ಷಡ್ಯಂತ್ರದ ಭಾಗವಾಗಿ ಯಾವುದೋ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ನ ಪ್ಲ್ಯಾನ್ ಮಾದರಿನ ಸಿದ್ಧಪಡಿಸೋದಕ್ಕೆ ಈ ರೀತಿಯ ಚಿಕ್ಕ ಚಿಕ್ಕ ಬಾಂಬ್ಗಳನ್ನು ಸಿಡಿಸೋದ್ರ ಮುಖಾಂತರ ಒಂದು ಟ್ರೈನಿಂಗನ್ನು ತಗೊಳ್ತಾ ಇದ್ದ. ಅದೇ ರೀತಿಯ ಟ್ರೈನಿಂಗ್ಗಳನ್ನು ಅದೇ ವಯಸ್ಸಿನ ಹಲವಾರು ಹುಡುಗರುಗಳಿಗೆ ಕೊಡಲಾಗ್ತಿತ್ತು ಅಂತ ಹೇಳಲಾಗುತ್ತೆ. ನೋಡಿ, ದೇಶ ಎಷ್ಟೇ ಭದ್ರತೆಯಿಂದ ಇದ್ದರೂ ದೇಶದ ಒಳಗಡೆ ಬರುವಂತಹ ಜನರನ್ನು, ವಸ್ತುಗಳನ್ನು ದೇಶದ ಭದ್ರತಾ ಸಿಬ್ಬಂದಿ ಎಷ್ಟೇ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಸ್ಕ್ಯಾನ್ ಮಾಡಿ ಒಳಗೆ ಬಿಟ್ಟರೂ ಕೂಡ ತಮ್ಮ ಕೈಯಲ್ಲಿ ಇರುವಂತಹ ಮಿನಿಮಮ್ ಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡು, ಅಂದರೆ ಈ ಕುಕ್ಕರ್ನ ಮಾದರಿಯಂತಹ ಸೋರ್ಸ್ಗಳನ್ನು, ಮಿನಿಮಮ್ ಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಬಹುದು ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನು ಯಾವುದೇ ಸರ್ಚ್ ಆಪರೇಷನ್ಗಳಿಂದ ದೂರ ಇಡೋದಕ್ಕಾಗಲ್ಲ. ಈ ರೀತಿಯ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗವಹಿಸಿದಂತಹ ಆ ಹುಡುಗನಿಗೆ ಕೇವಲ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿರುವ ಬಗ್ಗೆ ನನ್ನ ಆಕ್ಷೇಪ ಇದೆ. ಯಾಕೆ ಅಂದರೆ, ಇವತ್ತಿನ ದಿನಗಳಲ್ಲಿ ಜೈಲುಗಳ ಪರಿಣಾಮ, ಅಲ್ಲಿ ಒಳಗೆ ಹೋದವರು ಹೊರಗೆ ಬಂದ ಮೇಲೆ ಯಾವ ರೀತಿ ಇರ್ತಾರೆ,
ಜೈಲಿನ ಒಳಗಡೆ ಇರುವಂತಹ ಸೌಲಭ್ಯ, ಕೈದಿಗಳಿಗೆ ಸಿಗಬಹುದಾದಂತಹ ವಸ್ತುಗಳು, ಅವರಿಗೆ ಒಳಗಡೆ ಇರುವಂತಹ ರಾಯಲ್ ಟ್ರೀಟ್ಮೆಂಟ್, ಇದನ್ನೆಲ್ಲ ನಾವು ಅವಾಗ ನೋಡ್ತಾನೆ ಇರ್ತೀವಿ. ಇದನ್ನೆಲ್ಲ ನೋಡಿದಾಗ ಜೈಲಿನ ಒಳಗಡೆ ಹೋದವರು ಬದಲಾಗಿ, ಅಂದರೆ ಒಳ್ಳೆಯವರಾಗಿ, ದೇಶ ಪ್ರೇಮಿಗಳಾಗಿ, ಸಾಮಾಜಿಕ ನಿಷ್ಠರಾಗಿ ಹೊರಬರ್ತಾರೆ ಅಂತ ನಿಮಗನಿಸ್ತಾ ಇದೆಯಾ? ಹಲವಾರು ವಿಡಿಯೋಗಳಲ್ಲಿ ನಾವು ನೋಡೇ ಇದ್ದೀವಿ ಜೈಲಿನ ಒಳಗಡೆ ಇರುವಂತಹ ಸ್ವರ್ಗವನ್ನು. ಅಷ್ಟೇ ಯಾಕೆ, ಹಲವಾರು ಪೊಲೀಸ್ ಇಲಾಖೆಯ ಸಿಬ್ಬಂದಿನೇ ಹೇಳೋ ಪ್ರಕಾರ ಇವತ್ತು ಪಿಕ್ ಪಾಕೆಟ್ ಮಾಡ್ತಿದ್ದಂತಹ ಹುಡುಗ ಜೈಲು ಒಳಗಡೆ ಹೋಗಿ ಬಂದ ಮೇಲೆ ದೊಡ್ಡ ದರೋಡೆಕೋರ ಆಗ್ತಾನೆ. ಇವತ್ತು ಯಾವುದೋ ಒಂದು ಚಿಕ್ಕ ವಸ್ತುವಿಂದ ಯಾವುದೋ ಒಂದು ಕಾರಣಕ್ಕೆ ಕೊಲೆ ಮಾಡಿದಂತಹ ಹುಡುಗ ಹೊರಗೆ ಬಂದ ಮೇಲೆ ಒಬ್ಬ ರೌಡಿಸಮ್ಗೆ ಇಳಿದು ರೌಡಿ ಶೀಟರ್ ಆಗ್ತಾ ಇದ್ದಾನೆ. ಈ ರೀತಿ ಇರುವಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಟೆರರಿಸ್ಟ್ ಅವನ ಜೀವನ ಪೂರ್ತಿ ಬಾಂಬ್ ಬ್ಲಾಸ್ಟ್ಗಳ ಮಾದರಿಗಳನ್ನು ತಯಾರಿಸ್ತಾ ಬಂದಂತಹ ಪ್ರೀ ಪ್ಲ್ಯಾನ್ಡ್ ಆಗಿ ಹಿಂದೂ ವೇಷವನ್ನು ಧರಿಸಿ ಬ್ಲಾಸ್ಟ್ಗಳಿಗೆ ಪ್ಲ್ಯಾನ್ ಮಾಡ್ತಿದ್ದಂತಹ ಹುಡುಗ 10 ವರ್ಷಗಳ ನಂತರ ಆ ಜೈಲಿನ ಸ್ವರ್ಗದಲ್ಲಿ ಅವನಿಗೆ ಸಿಗುವಂತಹ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಅವನು ಯಾವ ರೀತಿಯ ವ್ಯಕ್ತಿಯಾಗಿ ಬೆಳಿಬಹುದು? ದೊಡ್ಡ ಕೃತ್ಯಗಳಿಗೆ ಕಾರಣ ಆಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಭಾರತದ ಸಂವಿಧಾನ, ಭಾರತದ ಕಾನೂನು, ಭಾರತದ ರಾಜಕೀಯ ಮಂತ್ರಿಗಳು ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾರತವಾಗಿ ಉಳ್ಕೋಬೇಕು ಅಂದರೆ ಯಾರಿಗೂ ಬೇಡ ರೀ, ಅಟ್ಲೀಸ್ಟ್ ದೇಶದ್ರೋಹಿಗಳನ್ನಾದರೂ ಉಗ್ರಗಾಮಿಗಳನ್ನಾದರೂ ಸದೆಬಡಿಯುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯದ ಭಾಗ. ಹಾಗೆಯೇ ಸಾಮಾನ್ಯ ಪ್ರಜೆಗಳಾಗಿರುವ ನಾವು ಮತದಾನ ಮಾಡುವುದರ ಮುಖಾಂತರ ಒಳ್ಳೆಯ ನಾಯಕರನ್ನು ಆರಿಸಿ ತರಬೇಕು. ಜೊತೆಗೆ ನಾವು ಆರಿಸಿ ತಂದಂತಹ ಆ ವ್ಯಕ್ತಿಯಿಂದ ನನಗೆ ಪರ್ಸ್ನಲಿ ಏನು ಲಾಭ ಆಯಿತು ಅಂತ ಯೋಚನೆ ಮಾಡೋದಕ್ಕಿಂತ ದೇಶಕ್ಕಾಗಿ ಅವನು ಏನು ಮಾಡಬೇಕು, ಅವನಿಂದ ನಾವು ಏನೇನೆಲ್ಲ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅವನ ಹಿಂದೆ ಬಿದ್ದು ಆ ಕೆಲಸಗಳನ್ನು, ದೇಶನಿಷ್ಠ ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ. ಹಾಗಿದ್ದಾಗ ಮಾತ್ರ ನಾವು ಇರುವಂತಹ ರಾಷ್ಟ್ರಕ್ಕೆ ನಾವು ಕೊಡುಗೆ ಕೊಟ್ಟಂತಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.